ವೇದಾಂಗಗಳು ಎಂದರೆ ವೇದಗಳ ಅಂಗಗಳು, ಅಂದರೆ ವೇದಾಧ್ಯಯನವನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಹಾಗೂ ಸರಿಯಾಗಿ ಪಠಿಸಲು ಸಹಾಯ ಮಾಡುವ ಶಾಸ್ತ್ರಗಳು. ಅಂಗ ಎಂಬ ಪದವು ದೇಹದ ಅಂಗದಂತೆ ವೇದಕ್ಕೆ ಸಹಾಯಕವಾದ ಅಂಶ ಎಂಬ ಅರ್ಥವನ್ನು ನೀಡುತ್ತದೆ. ಹೇಗೆ ಮಾನವ ದೇಹದ ವಿವಿಧ ಅಂಗಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ದೇಹವು ಸಜೀವವಾಗಿರುತ್ತದೆಯೋ, ಹಾಗೆಯೇ ವೇದಗಳನ್ನು ಸಂಪೂರ್ಣವಾಗಿ ಗ್ರಹಿಸಲು, ಅವುಗಳ ಅರ್ಥವನ್ನು ತಿಳಿದುಕೊಳ್ಳಲು ಮತ್ತು ಸರಿಯಾಗಿ ಉಪಯೋಗಿಸಲು ವೇದಾಂಗಗಳು ಅತ್ಯಂತ ಅಗತ್ಯವಾಗಿವೆ. ವೇದಗಳು ದಿವ್ಯಜ್ಞಾನವಾಗಿದ್ದರೂ ಅವುಗಳಲ್ಲಿ ಅಡಕವಾಗಿರುವ ಮಂತ್ರಗಳ ಉಚ್ಚಾರಣೆ, ವ್ಯಾಕರಣ, ಅರ್ಥ ಮತ್ತು ಉಪಯೋಗದ ಸೂಕ್ಷ್ಮತೆಯನ್ನು ಅರಿಯದೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಲ್ಲ. ಈ ಉದ್ದೇಶಕ್ಕಾಗಿ ವೇದಾಂಗಗಳ ವ್ಯವಸ್ಥೆ ಹುಟ್ಟಿಕೊಂಡಿತು. ವೇದಾಂಗಗಳು ಒಟ್ಟು 6. ಅವುಗಳು ವೇದಾಧ್ಯಯನದ 6 ಕಂಬಗಳಂತೆ ವೇದಜ್ಞಾನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡುತ್ತವೆ. ವೇದಾಂಗಗಳನ್ನು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ ಎಂದು ಕರೆಯುತ್ತಾರೆ. ಪ್ರತಿಯೊಂದು ವೇದಾಂಗವು ತನ್ನದೇ ಆದ ವಿಷಯವನ್ನು ಒಳಗೊಂಡಿದ್ದು, ವೇದಗಳ ಅಧ್ಯಯನವನ್ನು ಪೂರ್ಣಗೊಳಿಸುವಲ್ಲಿ ವಿಶಿಷ್ಟ ಪಾತ್ರವಹಿಸುತ್ತದೆ. ಮೊದಲನೆಯದಾದ ಶಿಕ್ಷಾ ವೇದಾಂಗವು ಶಬ್ದಶಾಸ್ತ್ರವನ್ನು ಬೋಧಿಸುತ್ತದೆ. ವೇದಗಳಲ್ಲಿ ಉಚ್ಚಾರಣೆ ಅತ್ಯಂತ ಪ್ರಮುಖವಾಗಿದೆ, ಏಕೆಂದರೆ ಮಂತ್ರಗಳ ಶಕ್ತಿ ಶಬ್ದದಲ್ಲೇ ಅಡಗಿದೆ. ಒಂದು ಅಕ್ಷರದ ಅಥವಾ ಸ್ವರದ ತಪ್ಪಾದ ಉಚ್ಚಾರಣೆಯು ಮಂತ್ರದ ಅರ್ಥವನ್ನೇ ಬದಲಾಯಿಸಬಹುದು. ಆದ್ದರಿಂದ ಋಷಿಗಳು ಉಚ್ಚಾರಣೆಯ ಶುದ್ಧತೆಯು ಕೇವಲ ಧಾರ್ಮಿಕ ವಿಧಿ ಮಾತ್ರವಲ್ಲ, ಆತ್ಮಶುದ್ಧಿಯ ಮಾರ್ಗವೂ ಆಗಿದೆ ಎಂದು ಹೇಳಿದರು. ಶಿಕ್ಷಣ ಶಾಸ್ತ್ರವು ಅಕ್ಷರ, ಸ್ವರ, ಉಚ್ಚಾರಣೆ, ಉಚ್ಛ್ವಾಸ ನಿಶ್ವಾಸ, ದೀರ್ಘತೆ, ಹ್ರಸ್ವತೆ, ತೀವ್ರತೆ ಮುಂತಾದ ಎಲ್ಲ ಶಬ್ದಾಂಗಗಳ ಕುರಿತಾದ ಸೂಕ್ಷ್ಮ ನಿಯಮಗಳನ್ನು ನಿರ್ದಿಷ್ಟಗೊಳಿಸುತ್ತದೆ. ಇದರ ಫಲವಾಗಿ ವೇದಮಯರಾಗಳು ಶ್ರುತಿಗ್ರಾಹ್ಯವಾಗಿಯೂ ಆತ್ಮಸ್ಪರ್ಶಿಯಾಗಿಯೂ ಪಠಿಸಲ್ಪಡುತ್ತವೆ. ಎರಡನೆಯದು ಕಲ್ಪ. ಇದು ವಿಧಿವಿಧಾನಗಳ ಶಾಸ್ತ್ರ. ವೇದಗಳಲ್ಲಿ ಉಲ್ಲೇಖಿಸಲಾದ ಯಜ್ಞಯಾಗಾದಿಗಳ ವಿಧಾನವನ್ನು ಈ ಕಲ್ಪಶಾಸ್ತ್ರವು ವಿವರಿಸುತ್ತದೆ. ಯಜ್ಞದ ಪೂರ್ವಸಿದ್ಧತೆ, ವಸ್ತುಗಳ ಆಯ್ಕೆ, ಮಂತ್ರಗಳ ಪಠಣಕ್ರಮ, ಹೋಮದ ಕ್ರಮ ಹಾಗೂ ಶೌಚಾಚಾರ ಮುಂತಾದ ಎಲ್ಲ ವಿಧಿವಿಧಾನಗಳನ್ನು ಕಲ್ಪಶಾಸ್ತ್ರವು ತಿಳಿಸುತ್ತದೆ. ಕಲ್ಪವೇದಾಂಗವು ವೇದಗಳ ಪ್ರಾಯೋಗಿಕ ಭಾಗವಾಗಿದೆ. ಇದರ ಅಡಿಯಲ್ಲಿ ಶ್ರೌತ ಸೂತ್ರ, ಗೃಹ್ಯ ಸೂತ್ರ, ಧರ್ಮಸೂತ್ರ ಮತ್ತು ಶ್ರಾದ್ದ ಸೂತ್ರಗಳಿವೆ. ಶ್ರೌತ ಸೂತ್ರಗಳು ಯಾಗಯಜ್ಞಗಳ ವಿಧಾನವನ್ನು, ಗೃಹ್ಯ ಸೂತ್ರಗಳು ದೈನಂದಿನ ಗೃಹಕರ್ಮಗಳನ್ನು, ಧರ್ಮಸೂತ್ರಗಳು ಸಮಾಜ ಧರ್ಮ ಮತ್ತು ನೈತಿಕತೆಗಳನ್ನು ಹಾಗೂ ಶ್ರಾದ್ದ ಸೂತ್ರಗಳು ಪಿತೃಕರ್ಮದ ನಿಯಮಗಳನ್ನು ಬೋಧಿಸುತ್ತವೆ. ಹೀಗಾಗಿ ಕಲ್ಪವೇದಾಂಗವು ಧಾರ್ಮಿಕ ಜೀವನದ ಅನುಷ್ಠಾನಕ್ಕೆ ಮಾರ್ಗದರ್ಶಕವಾಗಿರುತ್ತದೆ. ಮೂರನೆಯದು ವ್ಯಾಕರಣ. ಇದು ಭಾಷಾಶಾಸ್ತ್ರದ ವೇದಾಂಗ. ವೇದ ಮಾತ್ರವಲ್ಲ, ಸಂಸ್ಕೃತ ಭಾಷೆಯ ಮೂಲಾಧಾರವೇ ವ್ಯಾಕರಣ. ಪಾಣಿನಿ, ಕಾತ್ಯಾಯನ ಮತ್ತು ಪತಂಜಲಿ ಮುಂತಾದ ಮಹರ್ಷಿಗಳು ವ್ಯಾಕರಣವನ್ನು ಸಂಪೂರ್ಣವಾಗಿ ರೂಪಿಸಿದರು. ವ್ಯಾಕರಣವೇ ಭಾಷೆಯ ಹೃದಯ. ವೇದಗಳಲ್ಲಿ ಬಳಕೆಯಾದ ಪದಗಳು, ರೂಪಗಳು, ಧಾತುಗಳು ಹಾಗೂ ಅವುಗಳ ಅರ್ಥಗಳನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳಲು ವ್ಯಾಕರಣ ಜ್ಞಾನ ಅಗತ್ಯ. ವ್ಯಾಕರಣವೇ ಭಾಷೆಯ ಶುದ್ಧತೆ, ಅರ್ಥಸ್ಪಷ್ಟತೆ ಮತ್ತು ಅಲಂಕಾರಿಕ ಸೌಂದರ್ಯದ ಮೂಲ. ವೇದಗಳ ಅರ್ಥದ ವ್ಯತ್ಯಾಸವು ಪದಗಳ ರೂಪಾಂತರದಿಂದ ಬರುವುದರಿಂದ ವ್ಯಾಕರಣವೇ ವೇದಗಳ ಶುದ್ಧ ವ್ಯಾಖ್ಯಾನದ ಕೀಲಿ. ನಾಲ್ಕನೆಯದು ನಿರುಕ್ತ. ಇದು ಪದಾರ್ಥಶಾಸ್ತ್ರ ಅಥವಾ ವ್ಯುತ್ಪತ್ತಿಶಾಸ್ತ್ರ. ವೇದಗಳಲ್ಲಿ ಅನೇಕ ಪುರಾತನ ಮತ್ತು ದುರ್ವ್ಯಾಖ್ಯಾನೀಯ ಪದಗಳಿವೆ. ಆ ಪದಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ನಿರುಕ್ತವೇ ಸಹಾಯಕ. ಮಹರ್ಷಿ ಯಾಸ್ಕರು ನಿರುಕ್ತ ಶಾಸ್ತ್ರವನ್ನು ಪ್ರಾರಂಭಿಸಿದರು. ಅವರು ಪದಗಳ ಮೂಲಧಾತು, ವ್ಯುತ್ಪತ್ತಿ ಮತ್ತು ತಾತ್ಪರ್ಯಗಳ ವಿಶ್ಲೇಷಣೆಯ ಮೂಲಕ ವೇದಗಳ ಅರ್ಥವನ್ನು ಸ್ಪಷ್ಟಪಡಿಸಿದರು. ನಿರುಕ್ತವೇ ವೇದಾರ್ಥದ ಪ್ರಕಾಶಕ. ಒಂದು ಪದದ ಮೂಲವನ್ನು ತಿಳಿದುಕೊಂಡರೆ ಅದರ ಅರ್ಥವು ಮನಸ್ಸಿಗೆ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ.
ಆದ್ದರಿಂದ ನಿರುಕ್ತವೇ ವೇದಾರ್ಥ ಬೋಧನೆಯ ಜೀವಂತ ಮಾರ್ಗವಾಗಿದೆ. 5ನೆಯದು ಛಂದಸ್ಸು. ಇದು ಪಾಠದ ಛಂದ ಮತ್ತು ಲಯದ ಶಾಸ್ತ್ರ. ಛಂದಸ್ಸು ಶಬ್ದಗಳ ಸಂಗೀತಮಯ ವಿನ್ಯಾಸವನ್ನು ಬೋಧಿಸುತ್ತದೆ. ವೇದಗಳಲ್ಲಿ ಮಂತ್ರಗಳು ನಿಗದಿತ ಛಂದಗಳಲ್ಲಿ ರಚಿತವಾಗಿವೆ. ಛಂದಸ್ಸು ಎಂದರೆ ಋತುಗಳ ಹೋಲಿಕೆಯಂತೆ ಪಠಣದಲ್ಲಿಯೂ ಸಮತೋಲನ ಮತ್ತು ಸೌಂದರ್ಯವನ್ನು ತರಲು ಸಹಾಯಕವಾದ ಲಯಶಾಸ್ತ್ರ. ಋಗ್ವೇದದಲ್ಲಿನ ಪ್ರಸಿದ್ಧ ರುಚಿಗಳು ಅನೇಕ ಛಂದಗಳಲ್ಲಿ ರಚಿತವಾಗಿವೆ. ಗಾಯತ್ರಿ, ತ್ರಿಷ್ಟುಭ್, ಜಗತಿ, ಅನುಷ್ಟುಭ್ ಮುಂತಾದವು. ಛಂದಸ್ಸು ಪಠಣದ ಶುದ್ಧತೆ ಮತ್ತು ಮನೋಹರತೆ ಎರಡನ್ನೂ ಕಾಪಾಡುತ್ತದೆ. ಇದರ ಮೂಲಕ ಪಠಕರ ಧ್ಯಾನ ಶಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆ ವೃದ್ಧಿಯಾಗುತ್ತದೆ. 6ನೆಯದು ಜ್ಯೋತಿಷ್ಯ. ಇದು ಕಾಲಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ವೇದಾಂಗ. ಯಜ್ಞಯಾಗಾದಿಗಳನ್ನು ನಿಗದಿತ ಕಾಲದಲ್ಲೇ ನೆರವೇರಿಸಬೇಕಾದ ಕಾರಣದಿಂದ ಕಾಲನಿರ್ಣಯ ಅತಿ ಮುಖ್ಯ. ಸೂರ್ಯ, ಚಂದ್ರ, ನಕ್ಷತ್ರಗಳ ಸ್ಥಿತಿ ಮತ್ತು ಚಲನೆಗಳನ್ನು ಅವಲೋಕಿಸಿ ಶ್ರೇಷ್ಠ ಕಾಲವನ್ನು ನಿರ್ಧರಿಸುವ ಶಾಸ್ತ್ರವೇ ಜ್ಯೋತಿಷ್ಯ. ಇದು ದಿವಸ, ತಿಂಗಳು, ಋತು, ವರ್ಷ, ಯುಗ, ಗ್ರಹ ಚಲನೆ ಇತ್ಯಾದಿ ವಿಚಾರಗಳನ್ನು ವಿವರಿಸುತ್ತದೆ. ಜ್ಯೋತಿಷ್ಯವು ಕೇವಲ ಧಾರ್ಮಿಕ ಕ್ರಿಯೆಗಳಿಗಲ್ಲ, ಅದು ವಿಜ್ಞಾನಶಾಸ್ತ್ರದ ಪ್ರಾರಂಭಿಕ ರೂಪವೂ ಆಗಿದೆ. ಭಾರತೀಯ ಖಗೋಳಶಾಸ್ತ್ರದ ಮೂಲವೇ ವೇದಾಂಗ ಜ್ಯೋತಿಷ್ಯ ಎಂದು ಹೇಳಬಹುದು. ಈ 6 ವೇದಾಂಗಗಳ ಸಹಾಯದಿಂದಲೇ ವೇದಗಳ ಪೂರ್ಣ ಅಧ್ಯಯನ ಸಾಧ್ಯವಾಗುತ್ತದೆ. ಶಿಕ್ಷೆಯಿಂದ ಶಬ್ದಶುದ್ಧತೆ, ಕಲ್ಪದಿಂದ ಕ್ರಿಯಾಶುದ್ಧತೆ, ವ್ಯಾಕರಣದಿಂದ ಭಾಷಾಶುದ್ಧತೆ, ನಿರುಕ್ತದಿಂದ ಅರ್ಥಶುದ್ಧತೆ, ಛಂದಸ್ಸಿನಿಂದ ಲಯಶುದ್ಧತೆ ಮತ್ತು ಜ್ಯೋತಿಷ್ಯದಿಂದ ಕಾಲಶುದ್ಧತೆ ದೊರೆಯುತ್ತದೆ. ಹೀಗಾಗಿ ವೇದಾಂಗಗಳು ವೇದಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಅನುಷ್ಠಾನಗೊಳಿಸಲು ಅತ್ಯವಶ್ಯಕವಾದ ಉಪಶಾಸ್ತ್ರಗಳಾಗಿವೆ. ವೇದಾಂಗಗಳ ಪ್ರಭಾವದಿಂದಲೇ ಭಾರತೀಯ ಸಂಸ್ಕೃತಿ ತಾತ್ವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಬೆಳವಣಿಗೆಯಾಯಿತು. ಇವುಗಳ ಮೂಲಕ ವೇದ ಪಠಣ ಕೇವಲ ಧಾರ್ಮಿಕ ಕ್ರಿಯೆಯಾಗಿ ಉಳಿಯದೆ ಶಬ್ದ, ಲಯ, ಕಾಲ ಮತ್ತು ಅರ್ಥಗಳ ಸಂಯೋಜನೆಯಿಂದ ಶ್ರದ್ಧಾ ಮತ್ತು ಜ್ಞಾನಗಳ ಏಕತೆಯನ್ನು ಸಾಧಿಸಿದ ಪವಿತ್ರ ಪ್ರಯತ್ನವಾಗಿ ಪರಿವರ್ತಿತವಾಯಿತು. ವೇದಾಂಗಗಳ ಈ ಸಂಗ್ರಹವೇ ವೇದ ಪಾರಂಪರ್ಯದ ಜೀವಂತ ಶಕ್ತಿ. ಇವುಗಳು ಇಂದಿಗೂ ಭಾರತೀಯ ತತ್ವಚಿಂತನೆಗೆ ಅಡಿಪಾಯವಾಗಿ ನಿಲ್ಲುತ್ತಿವೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.